ಇನ್ನು ಲೋಕಸಭೆ ಟಿಕೆಟ್ ಮೈತ್ರಿ ವಿಚಾರವಾಗಿ ನಾಳೆ ಮಾಜಿ ಪ್ರಧಾನಿ ಆಗಿರುವಂತಹ ದೇವೇಗೌಡರು ಸಭೆಯನ್ನ ಮಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತದ್ದು. ಲೋಕಸಭೆ ಚುನಾವಣೆ ಮೈತ್ರಿ ಟಿಕೆಟ್ ಫೈನಲ್ ಆಗುವಂತಹ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ 11:30ಕ್ಕೆ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ಗೆ 3 ಕ್ಷೇತ್ರ ಫೈನಲ್ ಆಗಿರುವಂತಹ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಾಳೆ ನಡೆಸ್ತಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಚುನಾವಣೆ ಸಿದ್ಧತೆ ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ಚುನಾವಣೆ ಪ್ರಚಾರ ಯಾವ ರೀತಿಯಾಗಿ ಮಾಡಬೇಕು, ಹೇಗಾದ್ರೂ ಮಾಡಿ ಶತಾಯ ಗತಾಯ 3 ಕ್ಷೇತ್ರದಲ್ಲೂ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಚರ್ಚೆಯನ್ನ ಮಾಡೋದಿಕ್ಕೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಒಂದು ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಾಗಿ ಟೀಕೆಯನ್ನ ಬೊಮ್ಮಾಯಿ ಅವರು ಮಾಡಿರುವಂತದ್ದು. ರಾಜ್ಯದಲ್ಲಿ ಬರಗಾಲ ಇದೆ, ಕುಡಿಯೋದಿಕ್ಕೂ ನೀರಿಲ್ಲ, ಇದೊಂದು ರೀತಿಯ ಯಾವ ಸರ್ಕಾರ ಇದು ಯಾವ ರೀತಿಯ ಆಡಳಿತ ಅಂತ ಒಂದು ರೀತಿಯ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ 1,05,000 ಕೋಟಿ ಸಾಲ ಮಾಡಿಕೊಂಡಿದೆ, ನಯಾ ಪೈಸೆ ಹಣವನ್ನು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂತ ಒಂದು ರೀತಿಯಾಗಿ ಮಾತಿನಲ್ಲೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತಿವಿದಿದ್ದಾರೆ. ಹಲವಾರು ಕಾರ್ಯಗಳು 30 ವರ್ಷದ ಒಳಗಿನ ತಾರುಣ್ಯದಲ್ಲಿ ಯಾರಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡಬೇಕು, ಶಿಕ್ಷಣದಲ್ಲಿ ಮಾಡಬೇಕು, ಉದ್ಯೋಗ ಸೃಷ್ಟಿಯಲ್ಲಿ ಮಾಡಬೇಕು, ಅವೆಲ್ಲವನ್ನು ನಿಲ್ಲಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ಮೂಲಭೂತ ಸೌಕರ್ಯ ಬರಗಾಲ ಬಂದ್ರೆ ಕುಡಿಯೋ ನೀರು ಸುದ್ದ ಇಲ್ಲ, ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ಕುಡಿಯೋ ನೀರು, ಆಸ್ಪತ್ರೆ ಕುಡಿಯೋ ನೀರು, ದಾರುಣ್ಯ ಸ್ಥಿತಿ ಇದೆ. ಇದೊಂದು ಆಡಳಿತ ಅಂತೀರಾ, ಇದೊಂದು ಸರ್ಕಾರ ಅಂತೀರಾ? ಗ್ಯಾರಂಟಿಗಳು ಯಾವಾಗ ಉಪಯೋಗ ಆಗ್ತದೆ, ಎಲ್ಲ ಸೌಲಭ್ಯಗಳಿದ್ದಾಗ ಗ್ಯಾರಂಟಿ ಉಪಯೋಗ. ಬಿಜೆಪಿ ಎಚ್ಚರಿಸುವಾಗ ತೆರಿಗೆ ದುಡ್ಡು ಅಷ್ಟೇ ಅಲ್ಲ, 1,05,000 ಕೋಟಿ ಸಾಲ ಮಾಡಿ ಇವತ್ತು ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಈ ರಾಜ್ಯವನ್ನ ದಿವಾಳಿ ಹತ್ರ ತೆಗೆದುಕೊಂಡು 2,000 ರೂಪಾಯಿ ರೈತರ ಅಕೌಂಟಿಗೆ ಹಾಕ್ತೀನಿ ಅಂತ ಸರ್ಕಾರ ಹೇಳಿದೆ. ಈವರೆಗೂ ಕೂಡ ರೈತರಿಗೂ ಕೂಡ ಹಣ ಬಂದಿಲ್ಲ. ಆದ್ರೆ ಈ ಬಗ್ಗೆ ಸರಿಯಾಗಿ